ಮುಖ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ನಾವು ಕಾಣ್ಕೊಂಡು ಬರೋ ಸಮಸ್ಯೆಗಳು ಅಂತಂತಂದರೆ ಸಣ್ಣ ಕೆಮ್ಮು, ನೆಗಡಿ ಇಂದ ಕೂಡ್ಕೊಂಡು ಬಂದುಬಿಟ್ಟು ಅದು ಕೆಳಗಡೆ ಇಳಿದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಫಸ್ಟ್ ಆಗಿ, ಅದಾದಮೇಲೆ ಲೋವರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಆಗ್ಬೋದು, ಅಥವಾ ಬ್ರಾಂಕ್ಯುಲೈಟಿಸ್ ಆಗ್ಬೋದು, ನಿಮೋನಿಯಾ ಆಗ್ಬೋದು, ಅಥವಾ ನಾವೇನು ಅಪ್ಪರ್ ರೆಸ್ಪಿರೇಟರಿಯಲ್ಲಿಗೆ ಟಾನ್ಸಿಲೈಟಿಸ್ ಅಂತ ಹೇಳ್ತೀವಿ ಆ ಥರ ಆಗ್ಬೋದು. ಸೊ ಈ ಥರ ಬಹಳಷ್ಟು ಚಿಕ್ಕ ಮಕ್ಕಳಲ್ಲಿ ಉಸಿರಾಟದ ತೊಂದರೆಗಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ಪ್ರತಿದಿನ ಕೂಡ ನೋಡ್ತಾ ಇರ್ತೇವೆ. ಅಂಥ ಸಂದರ್ಭದಲ್ಲಿ ಲಕ್ಷಣಗಳ ಬಗ್ಗೆ ಮಾತನಾಡೋಣ. ಪ್ರಮುಖವಾಗಿ ಯಾವೆಲ್ಲ ಲಕ್ಷಣಗಳು ಕಂಡು ಬರ್ತವೆ ಅದ್ರ ಬಗ್ಗೆ? ಓಕೆ. ಸೊ ಈ ಲಕ್ಷಣಗಳು ಎಲ್ಲ ಮಕ್ಕಳಲ್ಲಿನೂ ಸೇಮ್ ಅಂತ ಹೇಳಕ್ಕೆ ಬರಲ್ಲ. ಯಾಕಂದರೆ ನಮ್ಮ ಹತ್ರ ಪುಟ್ಟ ಮಕ್ಕಳು ಇರ್ತವೆ, 1 ವರ್ಷದ ಕೆಳಗಿನ ಮಕ್ಕಳು ಯಾರಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರ್ತಿರಲ್ಲ. ಸೊ ಇದು ಒಂದು ಗ್ರೂಪ್ ಆಫ್ ಪಾಪ್ಯುಲೇಷನ್. ಆಮೇಲೆ 2ರಿಂದ 5 ವರ್ಷದ ಮಕ್ಕಳು ಏನೋ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡ್ಬೋದು, ಮಾಡಲಿಕ್ಕಿಲ್ಲ. ಸೊ ಈ ಥರ ಒಂದು ಪರಿಸ್ಥಿತಿ ಇರಬೇಕಾದ್ರೆ ರೋಗಿ ಅಂದರೆ ಮಕ್ಕಳ ತಂದೆ ತಾಯಿ ಅಥವಾ ಅವರ ಪಾಲಕರು, ಪೋಷಕರು ಹಾಗೂ ವೈದ್ಯರು ಕಾಣುವಂತಹ ಕಾಮನ್ ಸಿಂಪ್ಟಮ್ಸ್ ಅಂದರೆ ರೋಗದ ಲಕ್ಷಣಗಳು ಯಾವ್ಯಾವು ಅಂತ ಹೇಳ್ತೀನಿ. ಲೆಸ್ ದೆನ್ 1 ವರ್ಷದ ಮಗು ಇದೆ, ತುಂಬ ಚಿಕ್ಕ ಮಗು, ಹೇಗೆ ಬರ್ಬೋದು? ಕೆಮ್ಬೋದು, ಅಥವಾ ಮೂಗು ಸೋರುವಿಕೆ ನೋಡ್ಬೋದು, ಅಥವಾ ತುಂಬ ಇರಿಟೇಬಲ್ ಆಗಿ ಕಾಣ್ಬೋದು. ಫೀಡ್ಸ್ ತೊಗೊಳ್ಲಿಕ್ಕಿಲ್ಲ ಅಂತಂದರೆ ತಾಯಿ ಎದೆ ಹಾಲು ಕೊಡ್ತಿರ್ಬೋದು, ಅಥವಾ ಮೇಲಿಂದು ಊಟನೂ ಕೊಡ್ತಾ ಇರ್ಬೋದು, ಅದನ್ನೇನೂ ತೊಗೊಳ್ಳಿಕ್ಕೆ ನಿರಾಕರಿಸುತ್ತೆ. ತುಂಬ ಹಠ, ಇರಿಟೇಬಲ್ ಆಗೋ ಸಾಧ್ಯತೆ ಇದೆ, ಜ್ವರ ಬರೋ ಸಾಧ್ಯತೆಯೂ ಕೂಡ ಇದೆ. ಇದು ಏನು ನಾನೆಲ್ಲ ಹೇಳಿದ್ದು ಅಪ್ಪರ್ ರೆಸ್ಪಿರೇಟರಿ ಇನ್ವಾಲ್ವ್ಮೆಂಟ್ ಇತ್ತು ಅಂತಂದರೆ. ಇವೆಲ್ಲ ತುಂಬ ಕಂಪ್ಯಾರಿಟಿವ್ಲಿ ಮೈನರ್ ಅಂತ ಹೇಳ್ಬೋದು. ಕೆಮ್ಮು, ನೆಗಡಿ ಅಂದರೆ ಶೀತ, ಜ್ವರ, ಇದೆಲ್ಲ ನಾವು ಕಾಣ್ಬೋದು, ಚಿಕ್ಕ ಮಕ್ಕಳು ಹೇಳಲ್ಲ. ಸೊ ನಾವು ನೋಡಬೇಕಾಗತ್ತೆ. ಊಟನ ನಿರಾಕರಿಸ್ತಾರೆ, ಎದೆ ಹಾಲನ್ನ ನಿರಾಕರಿಸ್ತಾರೆ. ಇದು ಅಪ್ಪರ್ ರೆಸ್ಪಿರೇಟ್ರಿ. ಲೋವರ್ ರೆಸ್ಪಿರೇಟ್ರಿ ಅದಕ್ಕಿಂತ ಸ್ವಲ್ಪ ಸಿವಿಯರ್ ಆಗಿ ಬರುತ್ತೆ. ಇದರಲ್ಲಿ ಕೂಡ ಕೆಮ್ಮು, ನೆಗಡಿ, ಜ್ವರದ ಜೊತೆಗೆ ಎದೆ ಉಸಿರಾಟದ ಗತಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ. ಮಗು ಜಾಸ್ತಿ ಇರಿಟಬಲ್ ಆಗಕ್ಕೆ ಶುರುವಾಗುತ್ತೆ. ಆಮೇಲೆ ಒಟ್ಟು ಊಟನೇ ತಗೊಳೋದಿಲ್ಲ, ಡಿಹೈಡ್ರೇಷನ್ ಸೈನ್ಸ್ ಕೂಡ ಕಾಣಕ್ಕೆ ಶುರುವಾಗುತ್ತೆ. ಆಮೇಲೆ ತುಂಬ ಎಚ್ಚರಿಕೆ ವಹಿಸಬೇಕಾಗಿದ್ದ ಸೈನು ಅಂತಂತಂದರೆ ಎದೆಗೂಡು ರಿಟ್ರಾಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಉಸಿರಾಟದ ಗತಿ ತುಂಬ ಒಂದು ಒತ್ತಡ ಹಾಕಿ ಮಗು ಉಸಿರಾಡ್ತಾ ಇದೆನೋ ಅನ್ನೋದು ಒಂದು ಕಾಣಿಸ್ಕೊಳ್ಳಿಕ್ಕೆ ಶುರುವಾಗುತ್ತೆ. ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡೋ ತಂದೆ ತಾಯಿಗೂ ಗೊತ್ತಾಗುತ್ತೆ, ವೈದ್ಯರಿಗೂ ಗೊತ್ತಾಗುತ್ತೆ. ದೀಸ್ ಆರ್ ವೆರಿ ಸಿವಿಯರ್ ಸಿಂಪ್ಟಮ್ಸ್. ಸೊ ಈ ಥರ ಮೈಲ್ಡ್ ಸಿಂಪ್ಟಮ್ಸಿಂದ ಹಿಡ್ಕೊಂಡು ಸಿವಿಯರ್ ಸಿಂಪ್ಟಮ್ಸ್ ತನಕನೂ ಕಾಣ್ಬೋದು. ಸ್ನೇಹಿತರೆ, ಆಮೇಲೆ ಒಂಥರ ಗ್ರಂಟಿಂಗ್ ಸೌಂಡ್ ಬರ್ಲಿಕ್ಕೆ ಶುರು ಆಗ್ಬೋದು, ಶಿಳ್ಳೆ ಹೊಡೆಯುವ ಧ್ವನಿ ಕೇಳಲಿಕ್ಕೆ ಶುರು ಆಗ್ಬೋದು. ಇವೆಲ್ಲ ಸಿವಿಯರ್ ಸಿಂಪ್ಟಮ್ಸಲ್ಲಿ ಹೋಗ್ತದೆ, ಮೈಲ್ಡಲ್ಲಿ ಬರಲ್ಲ. ಆಮೇಲೆ ಈ ಥರ ಒಂದು ಬರ್ತಾ ಇತ್ತು ಅಂತಂದರೆ ಇಟ್ ಇಸ್ ಆಲ್ ಲೋವರ್ ರೆಸ್ಪಿರೇಟರಿ ಅಂತ ಹೇಳ್ತೇವೆ. ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಚಿಕ್ಕ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆಗಳು. ಈ ಹೆಲ್ತ್ ಗೈಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಹಾಟ್ಲೈನ್ ಸಂಖ್ಯೆ 9019049004 ಈ ನಂಬರ್ ಮೇಲೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವಿಷಯ ಮತ್ತೊಮ್ಮೆ ಚಿಕ್ಕ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆಗಳು. ತಾವು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಬೆಳಗಾವಿಯ ತಜ್ಞ ವೈದ್ಯರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ಜ್ಯೋತಿ